ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಬಹುದಾದಂತ ಸಾಧ್ಯತೆ ಇದೆ. ಆದ್ರೆ ಮಾತುಕತೆಗೆ ರೆಡಿ ಇಲ್ವಾ ರೆಬೆಲ್ ರಾಮಲಿಂಗಾರೆಡ್ಡಿ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಾರಣ ಏನಪ್ಪಾ ಅಂತ ಅಂದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೊರಟಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂತ ಮಾಹಿತಿ ಇದೆ. ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಅವರು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಬಳಿಕ ತಮಿಳುನಾಡಿನತ್ತ ಖಾಸಗಿ ಕಾರ್ನಲ್ಲಿ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕೊಡೋದಾದ್ರೆ ನನಗೆ ಅದೇ ಖಾತೆ ಬೇಕು, ಇಲ್ಲ ಅಂತ ಅಂದ್ರೆ ನನಗೆ ಸಚಿವ ಸ್ಥಾನನೇ ಬೇಡ. ಅದೇ ವಿಚಾರಕ್ಕೇನೆ ಅವರೀಗ ಮುನ್ಸ್ಕೊಂಡು ಅಥವಾ ಅಸಮಾಧಾನಗೊಂಡು ಬೇಸರಗೊಂಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಅವರ ಆಪ್ತ ಅದನ್ನು ವಿಧಾನಸೌಧಕ್ಕೆ ರಾಜೀನಾಮೆ ಪತ್ರವನ್ನು ತಲುಪಿಸಿದ್ದಾರೆ. ಮತ್ತೊಂದು ಕಡೆ ಈಗ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬಂದಿರೋದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳು. ಆಪ್ತರು ಪಕ್ಷದ ನಾಯಕರ ಮನವೊಲಿಕೆಗೆ ಬರ್ತಾರೆ ಅಂತೇಳಿ ರಾಜ್ಯ ಏನಾದರೂ ಬಿಟ್ಟು ಹೋಗಿದಾರಾ ಗೊತ್ತಿಲ್ಲ. ಬಿಕಾಸ್ ಇಲ್ಲಿದ್ರೆ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿಬಿಡ್ತಾರೆ. ಕೆಲವೇ ಆಪ್ತರ ಜೊತೆಗೆ ತಮಿಳುನಾಡತ್ತ ರೆಡ್ಡಿ ಅವರು ಹೋಗಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂಥ ಮಾಹಿತಿ ಇದೆ. ಸೊ ಅಲ್ಲಿಗೆ ಸಾಮಾನ್ಯವಾಗಿ ಅವ್ರ ಫೋನೆಲ್ಲ ಸ್ವಿಚ್ ಆಫ್ ಆಗಲ್ಲ. ಬಟ್ ನಿನ್ನೆ ಯಾವಾಗ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ರಾಜೀನಾಮೆ ಎಚ್ಚರಿಕೆ ಕೊಟ್ಟಿರ್ತಾರೆ, ಅದಾದ ಬಳಿಕ ನಿನ್ನೆಯಿಂದಲೂ ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬಟ್ ಇವತ್ತು ಕೂಡ ಅವರು ಬೆಳಿಗ್ಗೆ ಬಂದು ಪ್ರೆಸ್ ಮೀಟನ್ನು ನಡೆಸಿ ತಾವು ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕ್ಲಾರಿಟಿ ಕೊಟ್ಟಿರಲ್ಲ. ಅದಾದ ನಂತರದಲ್ಲಿ ಈಗ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಎಲ್ಲಿ ಹೈಕಮಾಂಡ್ ನಾಯಕರು ತಮ್ಮ ಮನವೊಲಿಕೆಗೆ ಬರ್ತಾರೆ ಅನ್ನುವಂಥ ವಿಚಾರಕ್ಕೇನೆ ಏನಾದರೂ ಅವ್ರು ಇಲ್ಲಿಂದ ಹೊರಟ್ರಾ ಗೊತ್ತಿಲ್ಲ. ಬಟ್ ಕೇವಲ ಕೆಲವೇ ಆಪ್ತರ ಜೊತೆಗೆ ತಮಿಳುನಾಡತ್ತ ಹೊರಟಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಒಂದು ಕಡೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ರಾಜ್ಯದಲ್ಲಿ ಬಿಡುಬಿಟ್ಟಿದ್ದಾರೆ. ಸೊ ಹೇಗೆ ಈ ಒಂದು ಅಸಮಾಧಾನವನ್ನು ಶಮನ ಮಾಡ್ತಾರೆ ಅನ್ನುವಂಥ ಸದ್ಯ ಇರುವಂಥ ಕುತೂಹಲ. ಬಿಕಾಸ್ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದರಲ್ಲಿ ನಿನ್ನೆ ಖಾತೆ ಹಂಚಿಕೆ ಮಾಡಿದ್ದು ನೈಟ್ ಹೊತ್ತಿಗೆ ಏನು ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು, ಹಿಂದೆ ಏನು ಸಂಪುಟದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತೆ ಯಾವ ಖಾತೆಯನ್ನು ಕೊಟ್ಟಿದ್ರು ಆಲ್ಮೋಸ್ಟ್ ಅದನ್ನೇ ಕೆಲವ್ರಿಗೆ ಕೊಟ್ಟು ಉಳಿದಂತೆ ಸ್ವಲ್ಪ ಬದಲಾವಣೆಯನ್ನು ಹೈಕಮಾಂಡ್ ಮಾಡಿರೋದು. ಆಮೇಲೆ ಈಗ ಆಲ್ರೆಡಿ ಮನವಿಗಳು ಕೂಡ ಕೇಳಿಬರ್ತಾ ಇದೆ. ಒಬ್ಬರಾದ ನಂತರದಲ್ಲಿ ಒಬ್ಬರು ತಮಗಿರುವಂಥ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಮತ್ತೊಂದು ಹಂತಕ್ಕೆ ಹೋಗಬಹುದಾದಂಥ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ರಾಮಲಿಂಗಾರೆಡ್ಡಿ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ರಾಜೀನಾಮೆ ಕೊಟ್ಬಿಟ್ಟು ತಮಿಳುನಾಡಿಗೆ ಏನಾದರೂ ಹೋದ್ರಾ, ಈ ಥರದೊಂದು ಪ್ರಶ್ನೆ ಕೂಡ ಇದೆ. ಅವರು ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆಗೆ ಸಮಾಲೋಚನೆ ಮಾಡ್ತಾ ಇದ್ದಾರಂತೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ ಅಲ್ಲಿಗೀಗ ಹೇಗಿದ್ರೂ ನಾಯಕರು ಬರ್ತಾ ಇದ್ದಾರಲ್ಲ, ಆಪ್ತರು ಮತ್ತು ಪಕ್ಷದ ನಾಯಕರು ಮನವೊಲಿಕೆಗೆ ಬರ್ತಾರೆ ಅನ್ನುವಂಥ ಕಾರಣಕ್ಕೇ ಅವರೇನಾದರೂ ಹೋಗಿದಾರ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಗೊತ್ತಿಲ್ಲ. ಬಟ್ ತಮಗೆ ಕ್ಲೋಸ್ ಇರುವಂಥವ್ರು, ತಮ್ಮ ಅತ್ಯಾಪ್ತರು ಯಾರಿದ್ದಾರೆ ಅವ್ರ ಜೊತೆಗೆ ಅವರು ತಮಿಳುನಾಡು ಕಡೆಗೆ ಪಯಣ ಬೆಳೆಸಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ 48 ಗಂಟೆಗಳಲ್ಲೇ ದೊಡ್ಡ ಮಟ್ಟದ ಶಾಕು DK ಶಿವಕುಮಾರ್ ಅವರಿಗೆ. ಬಟ್ DK ಶಿವಕುಮಾರ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರಲ್ಲ, ಇಲ್ಲ ಆತ ನನಗೆ ಭಾಳ ಆತ್ಮೀಯ, ಈಗೇನು ಸಮಸ್ಯೆ ಆಗಿದೆ ಇದನ್ನು ಕೂತು ಮಾತಾಡಿ ಬಗೆಹರಿಸ್ತೀವಿ, ಸೊ ನಥಿಂಗ್ ಟು ವರಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಅಟ್ ದ ಸೇಮ್ ಟೈಮ್ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಕೂಡ ಅದೇ ವಿಚಾರ ಹೇಳಿದರು. ಇದೆಲ್ಲ ಮಾಮೂಲಿ, ಈ ಥರದ್ದೆಲ್ಲ ಇರುತ್ತೆ, ಸಣ್ಣ ಪುಟ್ಟ ಅಸಮಾಧಾನಗಳಿರುತ್ತೆ, ಬಟ್ ಅದಕ್ಕೇನು ದೊಡ್ಡ ಬಣ್ಣ ಹಚ್ಚೋದು ಬೇಕಾಗಿಲ್ಲ, ಸೊ ಸರಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೇ ಅವರು ಕೂಡ ಮಾತನಾಡಿದ್ದಾರೆ. ಇದೆಲ್ಲದರ ನಡುವೆ ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ KH ಮುನಿಯಪ್ಪ ಅವರು ಕೂಡ ಹೇಳಿಕೆ ಕೊಟ್ಟರಲ್ಲ, ಸ್ಫೋಟಕ ಸ್ಟೇಟ್ಮೆಂಟು, ಅದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂತಂದರೆ ತಮಗೆ ಈ ಹಿಂದೆ ಏನು ಆಹಾರ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಅದೇ ನನಗೆ ಬೇಕಾಗಿರಲಿಲ್ಲ, ನನಗೆ ಅಟ್ಲೀಸ್ಟ್ ಚೇಂಜ್ ಮಾಡ್ಬೋದಿತ್ತು ಅಥವಾ ಸೀನಿಯಾರಿಟಿ ವೈಸ್ ಕೊಡಬೇಕಿತ್ತು. ಯಾವ ಕ್ರೈಟೀರಿಯಾ ಮೇಲೆ ಕೊಟ್ಟಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ 8 ಬಾರಿ ಗೆದ್ದಿದ್ದಾರೆ, ನಾನು ಕೂಡ 8 ಬಾರಿ ಗೆದ್ದಿದ್ದೀನಿ. ಸೊ ಸೀನಿಯಾರಿಟಿ ವೈಸ್ ಆಧಾರದ ಮೇಲೆ ನನಗೆ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಕೃಷಿ ಇಲಾಖೆ ಇದು ಕೊಡಬೇಕಿತ್ತು, ನನಗೆ ಕೊಡಿ ಅಥವಾ ಆ ಥರ ಶಫಲ್ ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ಮುಂದಿಟ್ಟಿದ್ದಾರೆ. ಬಟ್ ಈಗ ಅಳೆದು ತೂಗಿ ಲೆಕ್ಕಾಚಾರ ಹಾಕಿರುವಂಥ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ, ಒಂದು ವೇಳೆ ಶಫಲ್ ಮಾಡ್ತಾರಾ ಅಥವಾ ಇವರು ಇನ್ನೊಂದು 2 ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವರನ್ನು ಕನ್ವಿನ್ಸ್ ಮಾಡ್ತಾರಾ. ಬಟ್ ಕನ್ವಿನ್ಸ್ ಆಗುವಂಥ ಪರಿಸ್ಥಿತಿಲಿ ಏನು ರಾಮಲಿಂಗಾರೆಡ್ಡಿ ಅವರು ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ನಿನ್ನೆ ಕೂಡ ಸಾಕಷ್ಟು ಪ್ರಯತ್ನ ಆಗಿತ್ತು, ಹೇಗಾದರೂ ಮಾಡಿ ಅವರ
ಅಸಮಾಧಾನ ಏನಿದೆ ಅದನ್ನು ಶಮನ ಮಾಡಬೇಕು ಅಂತ. ಬಟ್ ಈಗ ನೋಡಿದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ, ತಮಿಳುನಾಡಿನತ್ತ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು, ಮತ್ತೊಂದು ಕಡೆ KH ಮುನಿಯಪ್ಪ ಅವರು ಇಬ್ಬರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಸ್ವಿಚ್ ಆಫ್ ಮಾಡ್ಕೊಂಡು ಏನೋ ತಮಿಳ್ನಾಡು ಕಡೆಗೆ ಹೊರಟಿದ್ದಾರೆ ಅನ್ನುವಂಥ ವಿಚಾರ ಇದೆಯಲ್ಲ, ಈ ಏನು ಕತೆ ಏನು ಅಂತ, ಮುಂದೆ ಏನಾಗ್ಬೋದು? ಎಸ್ ಪ್ರಭು, ರಾಮಲಿಂಗಾರೆಡ್ಡಿ ಅವರು ಬೆಳ್ಳಂಬೆಳಗ್ಗೆ ಏನು ಸುದ್ದಿಗೋಷ್ಠಿ ನಡೆಸಿ ರಾಜೀನಾಮೆ ನೀಡಿರುವಂತದ್ದು. ಅದಾದ ಬಳಿಕ ಎಐಸಿಸಿಯ ಕಾರ್ಯದರ್ಶಿ ಆಗಿರುವಂತಹ ಅಭಿಷೇಕ್ ದತ್ ಅವರು ಕೂಡ ರಾಮಲಿಂಗಾರೆಡ್ಡಿ ಜೊತೆಗೆ ಮಾತುಕತೆ ಮಾಡ್ತಾರೆ. ಅದರ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಸುರ್ಜೇವಾಲಾ ಅವರು ಕೂಡ ಮಾತುಕತೆ ಮಾಡ್ತಾರೆ. ಇತ್ತ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಳಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮನವೊಲಿಕೆ ಕಸರತ್ತು ನಡೆಸಿದ ಕೈ ಶಾಸಕರಿಗೆ, ಕೈ ನಾಯಕರಿಗೆ ಒಂದು ನಿರಾಸೆಯನ್ನು ಮೂಡಿಸಿರುವಂತದ್ದು. ಜೊತೆಗೆ ಈ BTM ಲೇಔಟ್ನ ಶಾಸಕರ ಕಚೇರಿಯಿಂದ ತೆರಳಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದೀಗ ತಮಿಳುನಾಡಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅದಕ್ಕೂ ಮುನ್ನ ಎಲೆಕ್ಟ್ರಾನಿಕ್ ಸಿಟಿಯ ತೋಟದ ಮನೆಯಲ್ಲಿ ಅವರು ಕುಟುಂಬಸ್ಥರ ಜೊತೆಗೆ ಚರ್ಚೆಯನ್ನು ಮಾಡಿದ್ರು. ಅದಾದ ಬಳಿಕ ತಮಿಳುನಾಡತ್ತ ಈಗ ಪ್ರಯಾಣವನ್ನು ಕೈಗೊಂಡಿರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ಕೈ ನಾಯಕರ ಅಂದ್ರೆ DK ಶಿವಕುಮಾರ್ ಅವರು ಏನು ಸಚಿವ ಸಂಪುಟದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡದಿರುವುದಕ್ಕೆ ಅಸಮಾಧಾನವನ್ನು ಕೊಟ್ಟು ರಾಜೀನಾಮೆ ನೀಡಿರುವಂತಹ ರಾಮಲಿಂಗಾರೆಡ್ಡಿ ಈಗ ಹೈಕಮಾಂಡ್ ನಾಯಕರು ಸಂಪರ್ಕ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ಮಾಡೋದಕ್ಕೆ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಮುನಿಯಪ್ಪ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಸೀನಿಯಾರಿಟಿಯ ಆಧಾರದ ಮೇಲೆ ಖಾತೆಗಳ ಹಂಚಿಕೆ ಆಗಿಲ್ಲ ಅನ್ನುವಂಥದ್ದು, ಮತ್ತೆ ತಮಗೆ ಆಹಾರ ಇಲಾಖೆ ಕೊಟ್ಟಿರೋದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೋ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಬೇಕಾಗಿತ್ತು ಅಥವಾ ಕೃಷಿ ಇಲಾಖೆಯನ್ನು ಕೊಟ್ಟಿದ್ರೆ ನಾವು ಸಮಾಜ ಸೇವೆಯನ್ನು ಮಾಡ್ತಿದ್ವಿ ಅಂತ ಮಾತ್ರ ಹೇಳಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರ ಅಸಮಾಧಾನ ಹೈಕಮಾಂಡ್ ನಾಯಕರಿಗೆ ಕೂಡ ತಲೆನೋವನ್ನು ತಂದಿದೆ. ಮೊನ್ನೆಯಷ್ಟೇ ಸಚಿವ ಸಂಪುಟ ಪುನರಚನೆ ಆಗಿರುವಂತದ್ದು, ನಿನ್ನೆ ಖಾತೆಗಳ ಹಂಚಿಕೆ ಆಗಿದೆ. DK ಶಿವಕುಮಾರ್ ಅವರು CM ಆಗಿ ಅಧಿಕಾರವನ್ನು ನಡೆಸಿರುವಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, KC ವೇಣುಗೋಪಾಲ್ ಅವರು ಆಗಮಿಸಿದ ಸಂದರ್ಭದಲ್ಲಿ ಈ ಒಂದು ಅಸಮಾಧಾನ ಸ್ಫೋಟವಾಗಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ಈ ರೀತಿಯ ಘಟನೆ ನಡೆದಿರುವಂತದ್ದು ಒಂದಿಷ್ಟು ಮುಜುಗರವನ್ನು ತಂದಿರುವಂತದ್ದು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು 14 ಸ್ಥಳಕ್ಕೆ ತೆರಳುತ್ತಾ ಇರುವಂತದ್ದು, ತಮಿಳುನಾಡು ಪ್ರವಾಸವನ್ನು ಕೈಗೊಳ್ತಾ ಇರುವಂತದ್ದು ಒಂದ್ ಕಡೆ. ಆದರೆ ಮುನಿಯಪ್ಪ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಏರ್ಪೋರ್ಟ್ ನಲ್ಲಿ ಬರುವ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಅವರು ಕೂಡ ನಿಮಗೆ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ, ನೀವು ಸುಮ್ಮನೆ ಇರಿ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಅವರು ಮುನಿಯಪ್ಪ ಅವರಿಗೆ ಹೇಳಿರುವಂತದ್ದು. ಹೀಗಾಗಿ ಈಗ ಮತ್ತೊಂದು ಸಭೆ ನಡೆಯುವಂತದ್ದು. ಆ ಒಂದು ಸಭೆಯಲ್ಲಿ ಯಾವ ರೀತಿ ನಿರ್ಧಾರಗಳನ್ನ ಮಾಡಿಕೊಳ್ತಾರೆ, ಜೊತೆಗೆ ಇಬ್ಬರು ನಾಯಕರ ಅಸಮಾಧಾನವನ್ನ ಯಾವ ರೀತಿ ಸಮಾಧಾನಗೊಳಿಸ್ತಾರೆ ಅನ್ನುವಂಥದ್ದು ಬಹಳ ಕಗ್ಗಂಟಾಗ್ತಾ ಇದೆ. ಸಚಿವರಿಗೆ ಕೊಟ್ಟಿರುವಂತಹ ಖಾತೆಗಳ ಖ್ಯಾತೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮತ್ತಷ್ಟು ಸಚಿವರು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.